ಗೈಸ್, ಅನಕೊಂಡ ಮೂವಿನಲ್ಲಿ ಬ್ಲಡ್ ಆರ್ಚಿಡ್ ಅನ್ನೋ ಒಂದು ಫ್ಲವರ್ ಇಂದ ವಯಸ್ಸೇ ಆಗೋದಿಲ್ಲ, ಸಾವೇ ಬರೋದಿಲ್ಲ ಅನ್ನೋ ತರ ಒಂದು ಮ್ಯಾಟರ್ ತೋರಿಸಿರ್ತಾರಲ್ಲ, ಅದೇ ತರ ಒಂದು ರಿಯಲ್ ಸ್ಟೋರಿ ರಷ್ಯಾದಲ್ಲಿ ನಡೆದಿದೆ ಅನ್ನೋ ವಿಷಯ ನಿಮಗೆ ಗೊತ್ತಾ? ಅಲೆಕ್ಸಾಂಡರ್ ಬ್ಯಾಗ್ಡನೋವಿ ಅನ್ನೋ ರಷ್ಯಾಗೆ ಸೇರಿದ ಒಂದು ಯಂಗ್ ಸೈಂಟಿಸ್ಟ್. ಇವರ ಪ್ರಕಾರ ಈ ಯಂಗ್ಸ್ಟರ್ಸ್ ಗಳು ಇರ್ತಾರಲ್ಲ, ಅವ್ರ ಹತ್ರ ಬ್ಲಡ್ ಅನ್ನ ತಗೊಂಡು ನಮ್ ಬಾಡಿಗೆ ಹಾಕೊಂಡ್ರೆ ನಾವು ಕೂಡ ಹೆಂಗಾಗಿರ್ತೀವಿ, ನಮ್ಮ ಕಣ್ಣು ಚೆನ್ನಾಗಿ ಕಾಣುತ್ತೆ, ನಮ್ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನ ಇವ್ರು ತುಂಬಾನೇ ಸ್ಟ್ರಾಂಗ್ ಆಗಿ ನಂಬ್ತಾ ಇದ್ರು. ಇದನ್ನ ನಂಬಿದ್ರೆ ಮಾತ್ರ ಸಾಲದು ಅಂತ ಹೇಳಿ ಇದನ್ನ ಅವರ ಮೇಲೆ ಅವರೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವರ ಲ್ಯಾಬ್ ಗೆ ಬರ್ತಾ ಇದ್ದ ಯಂಗ್ ಸ್ಟೂಡೆಂಟ್ಸ್ ಹತ್ರ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಅವರೇ ಇಂಜೆಕ್ಟ್ ಮಾಡ್ಕೋತಾ ಇದ್ರಂತೆ. ಈ ರೀತಿ ಇಂಜೆಕ್ಟ್ ಮಾಡ್ಕೊಂಡ್ಬಿಟ್ಟು ನನಗೆ ಕಣ್ ಚೆನ್ನಾಗಿ ಕಾಣ್ತಾರೆ, ನನಗೆ ಈಗ ಕಾಯಿಲೆಗಳೇ ಬರ್ತಾ ಇಲ್ಲ, ನನ್ ಕೂದಲೆಲ್ಲ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಹೇಳ್ಕೊಂಡ್ ಬರೋರಂತೆ. ಅಂಡ್ ಇನ್ಫ್ಯಾಕ್ಟ್ ಆ ಒಂದು ಟೈಮ್ ನಲ್ಲಿ ಬ್ಲಡ್ ಗ್ರೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಏನಾದ್ರೂ ಮಿಸ್ಟೇಕ್ ಆಗಿ ಇನ್ಕರೆಕ್ಟ್ ಆಗಿರೋ ಬ್ಲಡ್ ಅನ್ನ ಏನಾದ್ರೂ ಇಂಜೆಕ್ಟ್ ಮಾಡಿದ್ರೆ ಆನ್ ಸ್ಪಾಟ್ ಅಲ್ಲೇ ಸತ್ತೋಗ್ಬೇಕಾಗಿತ್ತು. ಲಕಿಲಿ ಅಲೆಕ್ಸಾಂಡರ್ ಇಂಜೆಕ್ಟ್ ಮಾಡ್ಕೊಂಡಿದ್ದ ಎಲ್ಲಾ ಬ್ಲಡ್ ಅವರ ಒಂದು ಗ್ರೂಪ್ ದೇ ಆಗ್ಬಿಟ್ಟಿದೆ, ಹಾಗಾಗಿ ಅವ್ರಿಗೆ ಏನು ಆಗ್ಲೇ ಇಲ್ಲ. ಬಟ್ ಹೀಗೆ ಇವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. 1928ರಲ್ಲಿ ಒಂದು ಸ್ಟೂಡೆಂಟ್ ಇಂದ ಇವ್ರು ನಾರ್ಮಲ್ ಆಗಿ ಕಲೆಕ್ಟ್ ಮಾಡೋ ತರ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅವ್ರ ಬಾಡಿಗೂ ಇಂಜೆಕ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಸ್ಟೂಡೆಂಟ್ ಗೆ ಆಲ್ರೆಡಿ ಮಲೇರಿಯಾ ಮತ್ತೆ ಟಿಬಿ ಇದ್ದಿದೆ. ಇದು ಗೊತ್ತಿಲ್ಲದಲ್ಲೇ ಅವರು ಆ ಬ್ಲಡ್ ನ ಇಂಜೆಕ್ಟ್ ಮಾಡ್ಕೊಂಡು ಅವರು ಕೂಡ 2 ದಿನದಲ್ಲಿ ಹುಷಾರ್ ತಪ್ಪಿದ್ದಾರೆ. ಸರಿ, ಹೀಗೆ ಹುಷಾರ್ ತಪ್ಪಿದಾರಲ್ಲ, ಹೋಗಿ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂದ್ರೆ ಆ ಟ್ರೀಟ್ಮೆಂಟ್ ಕೂಡ ಅವ್ರು ಒಪ್ಕೊಳ್ಳಿಲ್ವಂತೆ. ಆ ಒಂದು ಬ್ಲಡ್ ಅವ್ರ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾನೆ ಇದ್ರಂತೆ. ಈ ರೀತಿ ಮಾನಿಟರ್ ಮಾಡ್ತಾ ಇದ್ದಾಗ ಅವ್ರಿಗೆ ಏನೆಲ್ಲ ಸಿಂಪ್ಟಮ್ಸ್ ಆಗ್ತಾ ಇದೆ ಅನ್ನೋದನ್ನ ಕ್ಲೀನ್ ಆಗಿ ರೆಕಾರ್ಡ್ ಮಾಡಿ ಇಡ್ತಾ ಇದ್ರಂತೆ. ಆ ಒಂದು ರೆಕಾರ್ಡ್ ಲೇಟರ್ ಪೀರಿಯಡ್ ನಲ್ಲಿ ಹಲವಾರು ಇನ್ವೆನ್ಷನ್ಸ್ ಗಳನ್ನ ಮಾಡೋದಿಕ್ಕೆ ಬಹಳನೇ ಯೂಸ್ ಆಯ್ತಂತೆ. ಬಟ್ ಇಲ್ಲಿ ಅನ್ಫಾರ್ಚುನೇಟ್ ವಿಷಯ ಏನಪ್ಪಾ ಅಂದ್ರೆ ಅಲೆಕ್ಸಾಂಡರ್ ಆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದನೇ ಸತ್ತೇ ಹೋದ್ರು. ಅಲ್ಲ, ನನಗಿರೋ ಕ್ವಶನ್ ಏನಪ್ಪಾ ಅಂದ್ರೆ ಅಲೆಕ್ಸಾಂಡರ್ ಟ್ರೀಟ್ಮೆಂಟ್ ತಗೊಂಬೋದಿತ್ತಲ್ವಾ? ಒಂದ್ ವೇಳೆ ಅವ್ರಿಗೆ ಗೊತ್ತಿತ್ತಾ ಇವರು ಡಾಕ್ಯುಮೆಂಟ್ ಮಾಡ್ತಾ ಇರೋ ಆ ಒಂದು ಸಿಂಪ್ಟಮ್ಸ್ ಇಂದ ಲೇಟರ್ ಪೀರಿಯಡ್ ನಲ್ಲಿ ತುಂಬಾ ಲೈಫ್ಸ್ ನ ಸೇವ್ ಮಾಡಬಹುದು ಅಂತ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ನಲ್ಲಿ ಹೇಳಿ.